ಸಣ್ಣ ಹುಳ ಆಗ್ಬಿಟ್ಟ ನೋಡು ಶಾವಿಗ್ಯಾಗ. ಇಟ್ಟು ಬಿಸ್ಲಿಗೆ ಇಟ್ವಿ ಅಂದ್ರೆ ಎಲ್ಲ ಸ್ವಚ್ಛ ಹಾಕವು ಶಾವಿಗೆ. ಇಲ್ಲೇ ಇಡ್ತೇನೆ ತಡಿಯವ, ಕೆಟ್ಟ ಬಿಸಿಲೈತಿ ಈಗೆಲ್ಲ. ಏನು ಹುಳ ಇದ್ರೂ ಇದಾಗ್ಬಿಡ್ತಾವೆ. ಬಾಕಲ್ದಾಗ ಏನಾರ ಒಣಾಕಿ ಹೋಗವೆ ನಂಗಿಲ್ಲ ನೋಡು. ಕಾಳು ಕಡಿ ಇಂಥವು ಏನಾರ ಶಾವಿಗೆ ನಮ್ಮ ಹೊಲ ಅನ್ನಂಗೆ ಅಂದಂಗೆ ನೋಡು. ಮ್ಯಾಗ್ನಾರು ದನಕ್ಕೆ ಉಚ್ಚ ಕೈ ಬಿಟ್ಟು ಬಿಡ್ತಾರ, ಬಂದೆಲ್ಲ ಹರಿಬ್ಯಾಡ್ಬಿಡ್ತಾವು. ಕಮಲಕ್ಕ ಹೊಸ ಶಾವಿಗೆ ತೊಗೊಂಡ್ರೇನ? ಯಾವ ಎಲ್ಲಿ ಹೊಸ ಶಾವಿಗೆ ತೊಗೋಬೇಕು? ವಾದ ವರ್ಷದ್ದು ಇವು ಸಣ್ಣ ಹುಳ ಆಗಿದ್ವು, ಕೆಂಪನ್ನು ಉಷಿಗತೆ. ಅದಕ್ಕೆ ಬಿಸಿಲಿಗಿಟ್ಟೆ ನಾನು. ತುಸು ಅದಾವು, ಒಂದು ಉಪ್ಪಿಟ್ಟು ಮಾಡಿದ್ರೆ ಅಕ್ಕವ ಶಾವಿಗೆ ತೊಗೋಬೇಕು ನಾವು. ಮತ್ತಷ್ಟು ದರಸರ ಎಲ್ಲರೂ ಒಮ್ಮೆ ತೊಗೋತೇವಿ, ನಿಮ್ಮನ್ನು ಬಿಟ್ಟು ತೊಗೋತೇನೆ ನಾನು. ಇತ್ತಾಗ ಹೋಗಿದ್ದಿ? ಕುಂತಾರ ಕುಂದ್ರ ಬಾ, ಬಿಸಿಲು ಹತ್ತು ಬಂದು ನೀರು ಕೊಡ್ಲೆ ಕುಡ್ಯಾಕೋಸು. ಬ್ಯಾ ಬಿಡಾಕಂಬ್ಲಕ್ಕ ಕುಂತಿ ಕುಂದ್ರ, ಆಮೇಲೆ ನಾನು ಹೋಗಿ ನೀಲ ಇದ್ರಿಸ್ಕೊಂಡು ಕುಡಿತೀನಿ. ತಡಿ ಬಾ, ಮೊದ್ಲು ಕುಂದಿರ್ತೀನಿ ತಡಿ. ಬಂದು ನಮ್ದೇನು ಪುರಾಣ ಕೇಳ್ತಿ ತಡಿ. ಶೆಟ್ಟಿ ಅಂಗಡಿಗೆ ಹೋಗಿದ್ನಿ, ಚಾ ಪುಡಿ ಸಕ್ರೆ ಇವನ್ನೆಲ್ಲ ಉದ್ರಿ ತಗೊಂಬಂದ್ಬಿಟ್ಟೇನೆ. ಕಮ್ಲಕ್ಕ ಏನಾರ ಬೇಕಂತಂದ್ರೆ ಮೊದ್ಲೇನು ತೊಗೊಂಡಿದ್ದು ಉದ್ರಿ ಜಗ್ ಐತ್ರಿ, ಮೊದ್ಲು ಅದನ್ನ ರೊಕ್ಕ ಕೊಡ್ರಿ, ಆಮೇಲೆ ಮತ್ತೇನಾರ ನಿಮಗೆ ಸಕ್ರೆ ಚಾ ಪುಡಿ ಬೇಕಾದ್ರೆ ಕೊಡ್ತೇವೆ ಅಂತಂದು ಬೇದಾಡಿಂದವ. ಇವ ನನ್ನ ಗಂಡ ಅದಾನಲ್ಲಿ ಇವ ಮಾರ್ಮಣ್ಣ. ಅಲ್ಲಿ ಇದ್ದು ರೊಕ್ಕನ ಕಮ್ಲಕ್ಕ ಮೊನ್ನೆ ಎಷ್ಟು ಹಾಕೊಂಡು ರೊಕ್ಕ ಇಟ್ಟೇನೆ. ಮೊನ್ನೆ ಹೊಲಕ್ಕೆ ಅದು ಬಂದಿದ್ನಲ್ಲ ನಾನು, ತನ್ನಾಗ ನಿಮ್ಮ ಕಡೆನೇ ಬಿಡ್ಲಿಲ್ಲ ನೋಡ್ರಿ ರೊಕ್ಕ ಬೇಕಂದ್ರೆ ನಾನು ಇಸ್ಕೊಂಡು ಹೋಗಿದ್ನೇನೆ. ಮಸಾಲೆ ಡಬ್ಬಾಗ ಇಟ್ಟೇನಿ, ತೊಗೊಂಡು ಹೋಗ್ಬಿಟ್ಟ ನೋಡ. ಮೊನ್ನೆ ಹೋಳಿ ಹಬ್ಬದ ದಿನ ಹೀಗೆ ಬಂದು ನೋಡೇ ಇಲ್ಲ ನಾನು ಲಕ್ಷನೇ ಇಲ್ಲ ನೋಡ್ಕೊಂಬ್ಲಕ್ಕ ನನಗೆ. ಇವ ನಾ ಯಾಕರೆ ಇಟ್ಟು ನನ್ನ ಜೀವ ಹರಿದಾಡಕತ್ ಬಿಡೋದು, ಒಂಥರ ಆಗಕತ್ ಬಿಡೋದು ನೋಡ್ಕೊಂಬ್ಲಕ್ಕ ನನಗೆ. ಇಲ್ಲ ನೀನು ಏನಾರು ಸಕ್ರೆ ಚಾ ಪುಡಿ ಇಲ್ಲದ್ದು ನಮ್ಮನ್ಯಾಗ ಒಯ್ಬೇಕಿಲ್ಲ. ಮತ್ತೆ ಯಾಕೆ ಅಲ್ಲಿ ತನಕ ಹೋಗಿ ನೀನು ತರಾಕ ಮತ್ತೆ ರೊಕ್ಕ ಕೊಡ್ಲಾರ್ದು ಬೈತಾರ ಅವ್ರು. ಮತ್ತೆ ಅಲ್ಲ ರೊಕ್ಕ ಇರ್ಲಿಕ್ಕಂದ್ರೆ ಇಸ್ಕೊಂಡ್ರೆ ಇಸ್ಕೋಬೇಕು. ನಾನು ನಿನ್ಗೆ ಹೇಳಿಲ್ಲ, ನಾ ಮತ್ತಿನ ಹೇಳಿಲ್ಲ ನಿನಗೆ. ಏನಾರ ದುಡ್ದಿದ್ದು ರೊಕ್ಕನ ಇಲ್ಲೇ ಬಿಡುವ, ನೀನು ಬೇಕಂದ್ರೆ ಇಸ್ಕೋ, ಮನ್ಯಾಗ ಓದಿಟ್ಟೆ ಅಂದ್ರೆ ನೀನು ಅಲ್ಲಿ ಅಂದಾಗ ನೋಡವ ಎಲ್ಲ ಕುಡ್ದು ಮಾಡ್ತಾನ ಅಂತಂದು. ಇಲ್ಲತ್ತಂದ್ರೆ ಎಲ್ಲರ ಇದಕ್ಕೆ ಪೋಸ್ಟಿಗೆ ರೊಕ್ಕ ತುಂಬುದಾರ ಮಾಡ ತಿಂಗಳ ಇಷ್ಟ ಅಂತೇಳಿ ಅವರ ಕೈಗೆ ಹತ್ತಾವು. ಏನು ಮನ್ಯಾಗಿಟ್ಟು ಅವಂಗೆ ಇದನ್ನು ತೊಗೊಳಕ ನೀನು ಕಾರಣ ಆಗಿ ನಿಂದಿರ್ತೀನಿ ನೋಡು. ಅಲ್ಲಿ ತುಂಬಿದ್ರೆ ರೊಕ್ಕರ ಉಳಿತಾವ, ಬಡ್ಡಾರ ಬರ್ತೈತಿ. ಯಾಕೆ ಮನ್ಯಾಗಿಟ್ಟು ಮಾಡ್ತೀನಿ ನೀನು? ಏನು ಮಾಡ್ತೀವಿ ಬಿಡ ಕಮ್ಲಕ್ಕ, ನನಗರ ಏನು ಹೋಗಿ ನಿಂತ್ರ ಏನು ಒಂದು ಏನು ಗೊತ್ತಾಗೋದಿಲ್ಲ ನಮ್ಗೆ. ಏನು ಹೆಂಗೆ ಅವೇನ ಪಾರಮ್ ತುಂಬಬೇಕಂತ ನಮ್ಗೆ ಏನು ಗೊತ್ತಾಗವು? ಏನು ಸಾಲಿ ಕಲ್ತೇವೆ ಬಿಟ್ಟೇವೆ, ಏನು ಗೊತ್ತಾಗೋದಿಲ್ಲ, ಗುಣಚಾರ ಆಗೋದಿಲ್ಲ. ಅದಕ್ಕೆ ನಿಮ್ಮನ್ನ ಯಾರನ್ನ ಕರ್ಕೊಂಡು ಹೋಗ್ಬೇಕಂತೇನಿ. ಮತ್ತು ಇದ್ರ ಮಯ ಕೈಯಾಗ ಎದಕ್ಕೆ ಬೇಕಾಕೋಬಿಡ ಅಂತೇನಿ. ಮತ್ತು ನೋಡಿ ಮನುಷ್ಯಂದು ಇವ ನಂಗೂ ಸಾಕು ಬೇಕು ಕೂಡ ಆಗೈತಿ ಕಮ್ಲಕ್ಕ. 11 ಗಂಟೆ ಆತನ ಟೈಮು, ಇನ್ನೂ ಹೊಟ್ಟೆ ಕೂಳು ಬಿದ್ದಿಲ್ಲ ನೋಡಿ. ಏನು ಮಾಡ್ತೀನಿ ನನ್ನ ಧನೆ ಬರ ಸಾಕು ಬೇಕು ಕೂಡ ಆಗೈತವ. ಮಂದಿ ನೋಡಿದ್ರೆ ಜೀವನ ಹೆಂಗೆ, ನನ್ನ ಜೀವನ ಹೆಂಗೆ ಅನಿಸ್ಬಿಟ್ಟತ್ವ ಇವ. ನನಗೆ ಮುಂದಿನ ಹೆಂಗೆ ಅಂತಂದು ಅದನ್ನು ಚಿಂತೆ ಆಗಿ ನಿದ್ದೆ ಹತ್ತವಲ್ದು ನೋಡಿ ನನಗೆ. ಅಯ್ಯೋ ನೀನು 11 ಗಂಟೆ ಆಯ್ತು ಇನ್ನೂ ನಾಷ್ಟ ಮಾಡಿಲ್ಲ? ಬಾ ನಾವು ರೊಟ್ಟಿ ಮಾಡೇವಿ, ತಿಂದು ಹೋಗಿ ಅಂತ ಬಾ. ಮನೆಗೆ ಹೋದ್ಮೇ ಮತ್ತೆ ನಿನ್ನ ಗಂಡ ಮನೆಯಾಗಿದ್ನಂದ್ರೆ ಮತ್ತೆ ಹುರ್ರಿ ಅಂತಂದು ನೋಡಲ್ಲೇ ರೊಕ್ಕ ಕೊಟ್ಟಿಲ್ಲ ಉದ್ರಿ ಹಚ್ಚಿ ಮಂದಿ ಮತ್ತು ಹಂಗೆ ಹಿಂಗೆ ಅಂತೆ ಮತ್ತೆ ಒದ್ರಾಡ್ಕೊಂತ ನಿಂತು ನಾಷ್ಟನ ಮಾಡೋದಿಲ್ಲ. ನಡಿ ಹಾಕೊಡ್ತೇನೆ ಬಾ, ರೊಟ್ಟಿ ಮಾಡೇನಿ ಒಂದಿಟ್ಟು ತಿಂದು ಹೋಗ್ಬಾ. ಏನಾರ ಅಲ್ಲಿ ಬಿಡಾಕಂಬ್ಲಕ್ಕ ಹೋಗ್ಕಿನ್ ತಗೋ. ಏನೊಂದು ಹಣೆ ಬರ ಬದಲಾಗೋದಿಲ್ಲ ತಗೋ, ಹಿಂಗೆ ನಾನು ಹೋಗೋದು. ನೀನು ಬಾ. ಏನು ಬಿಸಿಲು ಬಂದ್ಮ್ಯಾಗ ನೆರಳು ಬರಬೇಕು. ಮನುಷ್ಯನ ಜೀವನಕ್ಕೆ ಕಷ್ಟ ಸುಖ ಅನ್ನೋದು ಎಲ್ಲರಿಗೂ ಸಮ ಕೊಡ್ತಾನೆ ದೇವ್ರು. ಕಷ್ಟ ಬಂದಾಗ ಮನುಷ್ಯ ಕೂಗ್ತಾನೆ, ಅದಕ್ಕೆ ಇದನ್ನು ಮಾಡೋದನ್ನ. ಬಾ ನೀನು ಬಾ, ಹೊಡ್ತುಂಬ ತಿಂದು ಹೋಗಿ ಅಂತ ಬಾ. ರೊಟ್ಟಿ ಮಾಡಿ ಹಚ್ಕೊಡ್ತೇನೆ ಬಾ. ಎದ್ ಬಾ ಬಾ, ಎದ್ ಬಾ. ಇರ್ಲಿ ಬಾ, ಇವು ಶಾವಿಗೆ ದನ ಹೊಡ್ಕೊಂಡು ಹೋಗ್ಯಾರ. ಏನು ಮಾಡ್ಯಾರ ಅವ್ರು ಮೇಯ್ಸಾಕ. ಇರ್ಲಿ ಬಾ, ಹಿಂದಾಗ ತೊಗೊಂಡು ಹೋಗ್ತೀನಿ ಬಾ. ಎದ್ ಬಾ. ಏನೋ ಬಂದಾಳ ಹೊರಗಿದ್ಲ, ನಾಷ್ಟ ಮಾಡಕ್ಕರದ ನೀವು 11 ಆಗೈತಿ. ನಾಷ್ಟ ಸತಿ ಮಾಡಿಲ್ಲ ಅಂತ ನಾವು ಪಾಪಿನ್ನು. ಹೌದನ? ಕರೆದ್ರೆ ಕರಿಬೇಕಿಲ್ಲ, ಕವಳ ಬಂದ್ಲನ? ಇಲ್ಲ ಕರೆದು ಬಂದೇನಿ, ಜುಲ್ಮಿ ಮಾಡಿ ಬಾಬಾ ಅಂತಂದ್ರೆ ಒಲ್ಲೆ ಅಂದ್ಲು, ಬಾವ ಅಂತಂದೇನಿ. ಇರೇನವ ಬಂದಿವ ಕಮ್ಲಕ್ಕ? ರೊಟ್ಟಿ ಪಲ್ಯ ಮಾಡ್ಯ ತಡಿಯಕ್ಕ, ಪಾಪ ತಿಂತಾಳ, ಹಾಕೊಡು ಅಂತ ತಡಿ. ಎಲ್ಲ ಸಾತ ನೋನಿಲ್ಲ ಬಾರ ರೇನಕೈತ ಕುಂದ್ರ ಬಾ. ಇಲ್ಲ ರೊಟ್ಟಿ ಪಲ್ಯ ಹಚ್ಕೊಡ್ಯವ ರೇನವ್ ಗೊಟ್ಟು. ಹ್ಞೂ ಅಕ್ಕ ಹಚ್ಕೊಡ್ತೇನೆ. ರೇನಕ್ಕ ತಗೋತೀನಿ, ಹಿಡಿ ಹೊಡ್ತುಂಬತ್ತೀನಿ. ಇವ ಪುಣ್ಯ ಬರ್ಲಿವ ಅಕ್ಕ ತಂಗಿಗೆ. ಇವ ಮನೆಗೆ ಹೋಗಿ ಮತ್ತು ಜಗಳ ಮಾಡ್ತಿದ್ದೆ. ನನಗೆ ಹೊಟ್ಟೆಗೆ ಊಟ ಕೂಳನ ಕಾಂತಿದ್ದಿಲ್ಲ, ನೀರು ಕಾಂತಿದ್ದಿಲ್ಲ ನೋಡು. ಏನು ಬಿಡ ಕಮ್ಲಕ್ಕ, ಸಾಕೋಬೇಕು ಕೂಡ ಆಗೈತೆ ನೋಡು. ನಿನ್ನೆರ ಗಿರ್ಜಾವ್ರ ಮನೆಗೆ ಹೋಗಿದ್ದೆ. ಪಾರ್ವತಿನಿ ಬಂದ್ಲು, ನಿಂದ ಸುದ್ದಿ ಮಾತಾಡಿದ್ವಿ ನೋಡು. ಪಾಪ ದುಡ್ಡು ಸಣ್ಣ ಆಕತಿ, ಗಂಡನ ಸಂಬಂಧ ಚಿಂತೆ ಮಾಡ್ತಾಳ. ಅವ ನೋಡಿದ್ರೆ ಹಿಂಗೆ ಕುಡಿದ್ರೆ ಹಾಳು ಮಾಡ್ತತಿ ರೊಕ್ಕನ ಅಂತಂದು ನಿನ್ನೆ ನಡ್ಸೇವ್ ನೋಡಿ. ಯಾಕೆ ಬಂದೇ ಇಲ್ಲ, ಹೋಳಿ ಹಬ್ಬ ಮುಗ್ದತ್ತಲ್ಲ, ಏನು ಜಗಾಡೆ ಆತೇನ ಮತ್ತೆ ಗಂಡದು ಅಂತಂದು ನಿನ್ನೆ ಗಿರ್ಜಾವನ ಅದ ಮಾತಾಡ ನೋಡಿ. ನಿನ್ನೆ ಅದ ಏನಿಲ್ಲ ಆಗಲ್ಲೇ. ಮತ್ತು ಹೋಳಿ ಹಬ್ಬದ ದಿನ ಮಸಾಲೆ ಡಬ್ಬ ಇಟ್ಟಿದ್ದೆ ರೊಕ್ಕನ ಹಿಗ್ಗಾಗ ತೊಗೊಂಡು ಹೋಗಿ ಅಷ್ಟು ರೊಕ್ಕ ಹಾಳು ಮಾಡೈತೆ. ಯಾಕಂಬ್ಲಕ್ಕ ಹಿಂಗೆ ಉದ್ದಿ ಕೇಳಕ್ಕೆ ಹೋದ್ರೆ ಅಂಗಡಿಯಾಗ ಕೊಡೋದಿಲ್ಲ ತಂದೆಲ್ಲನ. ಅದ್ರ ಸಂಬಂಧ ಜಗಳಾಡಿ ನೀನು ಯಾರ ಮನೆಗೆ ಹೋಗಿಲ್ಲ ನೋಡಿ, ಕೂಳಿಲ್ದ ಮಕ್ಕೊಂಡೆ ನೋಡಿ ರಾತ್ರಿ. ಜಗಾಡಿ ಅದೇನು ನೀವು ಒದ್ರನಿ ಅಲ್ಲೇ ನೀನು ನಾಯಿಗತೆ ಒದ್ರೆ ನನ್ನ ಕೆಲಸನ ಮಾಡೋದು ಬಿಡೋದಿಲ್ಲ, ಕುಡಿದು ಬಿಡೋದಿಲ್ಲ ಅಂತನವ. ಈಗ ಹೆಂಗಾಗೈತಿ ರೇಣಕ್ಕ, ಕಲಿತು ಅವರು ಚಟಕ್ಕೆ ಬಿದ್ದುಬಿಟ್ಟಿರ್ತಾರ. ಏನು ನೀನು ಹೇಳಿದ್ರು ಕೇಳೋದಿಲ್ಲ ಅವ್ರು. ತಮ್ಮ ತಲೆಗೆ ಬಡಿಬೇಕದ. ನಾ ಕುಡಿದು ಬಿಡ್ಬೇಕು, ಮನೆಗೆ ತಂದು ಸಂತಿ ಪ್ಯಾಟಿ ತಂದು ಹಾಕ್ಬೇಕು, ಚಂದಾಗ ಹೆಂಡ್ರು ಮಕ್ಕಳು ನೋಡ್ಕೋಬೇಕು ಅನ್ನೋದು ಅವ್ರ ತಲೆಯಾಗ ಬರ್ಬೇಕು ನೋಡುವ. ಅದು ಅದ್ರ ತಲೆಯಾಗ ಆಗ ಇವ ತಾಯಿ ದೇವ್ರು ಬಂದ ಹಾಕ್ಬೇಕು ನೋಡು ಅವ್ನ ತಲೆಯಾಗ. ಅದೇನು ಉದ್ದಾರ ಆಗಿತ್ತು ಬಿಡ. ಇಷ್ಟು ದಿನ ಇಲ್ಲ ನೀಲ್ಲ, ಇನ್ನೇನು ಸುಧಾರಣೆ ಅಕ್ಕ ನಾವು ಹೇಳಿ. ನೀನು ಅಕ್ಕರ ಸುಧಾರಣೆ ಅಕ್ಕರ, ನೀನು ತಲೆ ಕೆಡ್ಸೋಕೆ ಹೋಗ್ಬೇಡ. ಕೂಳು ಬಿಟ್ಟನೆ ನೀರು ಬಿಟ್ಟನೆ ಅಂಥೇಳಿ ನೀನು ಆರೋಗ್ಯ ಹಾಳು ಮಾಡ್ಕೊಕೆ ಹೋಗ್ಬೇಡ. ಮೊದಲ ನಿಮ್ಮ ಮನೆಗೆ ದುಡ್ಡು ತಂದು ಹಾಕೋಕೆ ನೀನು ಆರಾಮಿಲ್ದ ಮಕ್ಕೊಂಡೆ ಅಂದ್ರೆ ನೀನು ಆರೋಗ್ಯದ್ದು ನೀ ಸರಿ ನೋಡ್ಕೋಬೇಕು ಮೊದಲು. ಆಮೇಲೆಲ್ಲ
ಏನು ದುಡ್ಡು ರೂಪಾಯಿ ರೊಕ್ಕ ಯಾವ ಬರ್ತೈತೆ ಹೇಳಿ ನಾವು ಚಂದಾಗ ಆರೋಗ್ಯ ನೋಡ್ಕೊಂಡು ನಾವು ದುಡ್ದಾಗೆಲ್ಲ ಕೈಯಾಗ ಬರೋದು. ಈಗ ನೀ ಚಿಂತೆ ಮಾಡ್ಕೊತ ಉಸಿರು ಕಳ್ಕೊತ ಕುಂತೆ ಅಂದ್ರೆ ಉಂಡು ಕೂಳು ಮೈಗೆ ಹತ್ತೋದಿಲ್ಲ, ಅದು ರಕ್ತ ಆಗೋದಿಲ್ಲ. ಏನು ಮನುಷ್ಯ ಹೇಗೆ ಹೆಂಗಾಕಂದು ಹೇಳುವ ನೀನು ಚಿಂತೆ ಮಾಡ್ಲಂಗೆ ಇರ್ಬೇಕು. ಯಾಕಂದ್ರೆ ಮನುಷ್ಯ ಬರುವ ಕಷ್ಟ ಬಂದ್ಬಿಟ್ಟತಿ, ಏನು ಮಾಡೋಕ್ಕಾಗೋದಿಲ್ಲ. ಹೌದಿಲ್ಲ? ಅದನ್ನ ಏನು ಮಾಡ್ಬೇಕು ನಾವು? ಈಗ ನನಗೆ ಮನ್ಯಾಗ ಒಬ್ಬೇಗ ಏನವ ನಾನು ನನಗೇನು ತೆಲಿಗೆ ಹೊಳಿವಲ್ಲ ಅಂದಾಗ ಬಾ ನಮ್ಮ ಮನ್ಯಾಗ ಕುಂದೂರು ನಿಂದರು ಹಿಂಗಾತ ಕಂಬ್ಲಕ್ಕ ಹಿಂಗಿಲ್ಲ ಅಂತಂದು ಹೇಳಿ ನೀನು. ಹೌದಿಲ್ಲ? ಏನವ ಇವ ನನಗಕ್ರ ಏನು ದಿಕ್ಕ ತೋರಿಸ್ದಂಗಾಗೈತಿ ಕಂಬ್ಲಕ್ಕ. ಏನೋ ಒಂದಿಟ್ಟು ಬಂದು ನಿಮ್ಮ ಮನೆಗೆ ಕುಂತು ನಿಂತು ಮಾತಾಡಿ ಹೋದ್ನಿ ಅವ್ರ ಸಮಾಧಾನ ಆಕತ್ತೆ ಮತ್ತು ಧೈರ್ಯ ಬಂದಂಗೆ ಆಕತಿ. ಹೋಲ್ ಬಿಡ. ಹೌದು, ಮನುಷ್ಯ ಧೈರ್ಯನ ಮುಖ್ಯ, ಆರೋಗ್ಯನ ಮುಖ್ಯ ಅನ್ನಿಸ್ತತಿ. ಮತ್ತು ಇವು ಮಾಡಿದ್ರೆ ಏನು ಒದಾಡ್ಕೋಬೇಕು, ಏನು ಸಣ್ಣ ಬೇಕು ಅನ್ನೋದು ತಿಳಿವಲ್ದು. ಏನು ಜಗಾಡಿ ತವ್ರ ಮನೆಗೆ ಹೋಗಿ ಕುಂತ್ರ ಏನೋ ಮರ್ಯಾದೆ ಸಿಗ್ತದನ ಆನುಗಳು ಹೆಂಡ್ರ ಮುಂದೆ, ತಮ್ಮಗಳು ಹೆಂಡ್ರ ಮುಂದೆ, ಸಂಬಂಧಿಕರ ಮುಂದೆ. ಹೌದಿಲ್ಲ? ಎಷ್ಟು ದಿನ ಕುಂದಿರ್ದು ಹೋಗಿ ಒಂದಿನ ಕುಂದಿರ್ತೇವೆ, 2 ದಿನ ಕುಂದಿರ್ತೇವೆ. ಒಂದು ದಿನ ಬಿಟ್ಟು 2 ದಿನ ಹೆಚ್ಚಿಗೆ ಮನೆ ಇದ್ವಿ ಅಂದ್ರೆ ಎದಕ್ಕೆ ಬಂದಾಳವ, ಏನು ಜಗಳ ಮಾಡ್ಕೊಂಬಂದಾಳೆ ಏನು ಗಂಡನ ಮನ್ಯಾಗ? ಹಿಂಗೆ ಚಂದ ಇದ್ರೆ ನೀ ಬೇಕಾದಂಗೆ 2 ತಿಂಗಳು ಕಟ್ಲೆ ಇರು, ಆರಾಮ್ ತೊಗೊಳಕ್ಕೆ ಬಂದ ಹಿಂಗೆ ಮಾತಾಡ್ತಾರೆ ಜನ. ಏನು ಮಾಡೋದು? ಕರೆ ಅದು ಮತ್ತು ಸುಳ್ಳು ಅಲ್ಲದು, ಕರೆ ಅದು. ಹೆಣ್ಮಕ್ಳಿಗೆ ಇವತ್ತು ನಾವು ಹೆಂಗೆ ಗಂಡನ ಮನೆಯಾಗ ಇವತ್ತು ಹೆಂಗೆ ಇರಲಿ ನಾವು ಗಂಡನ ಮನೆಯೇ ಶ್ರೇಷ್ಠ ನಮಗೆ. ಹೌದಿಲ್ಲ? ತವ್ರ ಮನೆ ನೋಡುವ ಕೊಟ್ಟನ್ನು ಕುಲಕ್ಕೆ ಹೊರಗಂತ ಶಾಸ್ತ್ರ ಏನು ಹಿರಿಯರು ಚಂದಕ್ಕೆ ಮಾಡ್ಯಾರನ ನಕ್ಕೊಂತ 2 ದಿನ ಆರಾಮ್ ತೊಗೊಳಕ್ಕೆ ಹೋಗೋದಷ್ಟವ. ಏನು ನಮಗೇನಾದ್ರೂ ಕಷ್ಟ ಬರಲಿ ಸುಖ ಬರಲಿ ಗಂಡನ ಮನಿನ ಶ್ರೇಷ್ಠ ಹೆಣ್ಮಕ್ಳಿಗೆ. ಹೌದಂತ ಇಲ್ಲಂತೀವನಿಲ್ಲ? ಖರೆ ಅಕ್ಕ, 100ಕ್ಕೆ 100 ಸತ್ಯ ನೋಡೋಕ್ಕಾದೆ. ಏನಕ್ಕ ಇನ್ನೊಂದು ರೊಟ್ಟಿ ತಗೋರ? ಬ್ಯಾಡ್ವನಿಲ್ಲ, 2 ರೊಟ್ಟಿ ಕೊಟ್ಟು ಇರೋ ಹೊಟ್ಟೆ ತುಂಬ್ತವ. ಎಷ್ಟಾಕೊಂಡ ಪಲ್ಯ ಹಚ್ಚಿರಿ? ಪುಂಡಿ ಪಲ್ಯ ಅದು ಚಲೋ ಆಗೈತೆ ನೋಡಿ, ಮಸ್ತ್ ಆಗೈತಿ. ಚಲೋ ಆಗೈತೆ. ಹೋಗು ಮುಂದೆ ಒಟ್ಟು ಒಯ್ಯಿ, ಹುಡುಗರು ಅದು ತಿಂತಾವು. ಪಲ್ಯ ಅದು ಭಾಳ ಮಾಡೇವೆ, ಒಯ್ಯಿ ಒಟ್ಟು ಹುಡುಗರು ಸಾಲಾಗಿದ್ದ ಬಂದು ತಿಂತಾವು. ಏನು ಮಾಡಿ ಏನಿಲ್ಲ ಅಡುಗೆ ಏನಾರ ಮುಂಜಾನೆ ಸೌಲಕ್ಕೆ ಮಾಡಿದ್ನೇ ಕಮ್ಲಕ್ಕ. ಹುಡುಗರು ಅವನ್ನ ತಿಂದು ಸಾಲಿಗೆ ಹೋದ್ವಾ, ಅಲ್ಲೇ ಸಾಲಿಯಾಗ ಊಟ ಕೊಡ್ತಾರಲ್ಲ, ಅಲ್ಲೇ ಊಟ ಮಾಡಿ ಬರ್ತಾರ. ಸಂಜೆ ಮುಂದವ್ರು ಬರೋ ಟೈಮಿಗೆ ಏನಾರು ಮಾಡಿದ್ರೆ ಅದು ಬಿಡ ಅಡುಗೆ ಅಂತಂದು ಸುಮ್ಮನೆ ಬಿಟ್ಟೇವಿ ನೋಡು. ತಿಂದು ಎಗ್ಳೇರು ತಿಂದು ವಾದ ಹೊರಗೆ ಹರಿಗಾಡಕ್ಕೆ. ಏನು ತಿಂದಾರ ಅಂತನೂ ಇಲ್ಲ, ಹೆಂಡ್ರು ಮಕ್ಳು ಏನು ಎದ್ದಾವಂತ ಇಲ್ಲ ಬಿದ್ದಾವಂತನೂ ಇಲ್ಲ. ಏನು ಮಾಡ್ಬೇಕು ಬಿಡ? ತುಂಬ ಊಟ ಮಾಡು, ಚಲಿಗೆ ಭಾಳ ಚಿಂತೆ ತೊಗೊಬಿಡ. ಏನು ಕಷ್ಟ ಮನುಷ್ಯ ಬರಲ್ಲ ಮರಕ್ಕೆ ಬರ್ತಾವನು ಹೇಳಿ ನೀನು. ಆದ್ರೂ ಕಮ್ಲಕ್ಕ ನಂದು ಹೆಚ್ಚಿನ ಕಷ್ಟ ಬಿಡವ. ನಂದು ಮೂರಾಗ ರೀ ನಾವು ನಿಂಗಮ್ಮ ಅಂತದಾಳ, ಆಕಿಗೂ ಮಕ್ಳು ಅದಾರ ಪಾಪ. ಅದ್ರದಂತ ಕರ್ಮ ನೋಡು ಪಾಪ. ಮಕ್ಳಿದ್ರು ಮದುವೆ ಮಾಡಿದ್ಲಿ ಎಲ್ಲ ಆತು. ಅವ್ರು ಹೆಂಡ್ರ ಮಾತು ಕೇಳ್ಕೊಂಡು ಸಿಟಿಗೆ ಹೋಗಿ ಮನೆ ಮಾಡ್ಕೊಂಡು ಅಲ್ಲೇ ಅದಾರ ಅವ್ರು ಪೇಟ್ಯಾಗ. ಇದಕ್ಕೆ ಅದಾರ ಅಂತನೂ ಇಲ್ಲ, ಇಲ್ಲ ಅಂತನೂ ಇಲ್ಲ. ಇದು ಪಾಪ ನಿಂಗಮ್ಮ ಯಾರ್ದಾರಿಗೆ ದೊಡ್ಡರ ಮನೆ ಹಿಂಗೇನಾರ ಹೊಲದ ಕೆಲಸ ಇದ್ರೆ ಹೊಕ್ಕಳ, ಇಲ್ಲತ್ತಂದ್ರೆ ಅವ್ರ ಮನೆಗೆ ಏನಾರು ಹಸು ಮಾಡು, ಹಕ್ಕಡಿ ಕಾಳು ಇಂಥವೇನಾರು ಹಸನು ಮಾಡೋದು, ಕೇರೋದು, ಇಂಥವೇನಾರು ಹಿಟ್ಟು ಹಾಕಿಸ್ಕೊಂಬಂದು ಕೊಡೋದು. ಅವ್ರಿಗೆ ಒಟ್ಟು ಏನು ಮನ್ಯಾಗ ಕೆಲಸ ಹೇಳ್ತಾರಲ್ಲ, ಮತ್ತು 4 ಮನೆ ಬಾಂಡೆ ತಿಕ್ತಾಕಿ ಪಾಪ. ಅಷ್ಟು ಇದೇ ಅದ ನೋಡು. ಬಂತವ ಮತ್ತೇನು ಮಾಡೋದು? ಬಿಟ್ಟು ಹೋದ್ರೆ ಅವ್ರು ಕಲಿಸಿ ದೊಡ್ಡಾರು ಮಾಡಿದ್ವಿ, ಅವ್ರು ನೋಡ್ಬೇಕನ್ನೋದು ಅವ್ರಿಗೆ ಬರಲಿಲ್ಲ. ಏನು ಮಾಡೋದು? ನಿಮ್ಮಂಥರ ನಮ್ಗೆ ಆಸೆ ನೋಡ್ಕೊಂಬಲ್ಲ ಅಂದ್ಲು. ಮಣ್ಣು ನನಗೆ ಜೀವ ಮರ ಅಂತ ಹೋಗಿದ್ನಲ್ಲ ನಾವು ಊರಿಗೆ. ಆಕೇನು ಚಿಂತೆ ಮಾಡೋದಿಲ್ಲ ಬಿಡು. ಈಗ ಯಾರಾದ್ರೂ ನಿಮ್ಮಂಥರ ಮನ್ಯಾಗ ಹೋಗಿ ಕೊಟ್ಲೆ ಒಂದು ರೊಟ್ಟಿ ಕೊಡ್ತಾರೆ, ತಿಂತೇನೋ, ಅವ್ರು ಚಹಾ ಹಾಕಿ ಕೊಡ್ತಾರೆ, ಮುಗೀತು. ಯಾರ್ದಾರ ಮನ್ಯಾಗ ಅವ್ರು ದುಡಿತೀನಿ ನೋಡು, ಸಂತಿ ಪೇಟಿ ಸಕ್ಕರೆ ಚಾಪುಡಿಗೆ ಹಾಕತಿ, ಮುಗೀತು ಅಂತ ಅವಡು ನೋಡುವ. ಇವ ಅಮ್ಮ ಎಷ್ಟು ಗಟ್ಟಿ ಇರ್ಬೇಕು. ಹೊಟ್ಟೆ ಮಂದಿ ನಾಷ್ಟ ಆಗಿತ್ತು, ನೀಲ ಮತ್ತೆ ಯಾಕೆ ಮಾಡಕ್ಕೆ ಹೋಗಿದ್ದೇವ ಚಾನ? ಇರ್ಲಿ ಕುಡಿ ಯಾವ ಚಾ ರೇಣಕ್ಕ. ಒಂದಿಟ್ಟು ನಾಷ್ಟ ಮಾಡಿ ಚಹಾ ಕುಡಿದ್ರೆ ಸಮಾಧಾನ ಅನಿಸ್ತತಿ. ಹೋಗೋ ಮುಂದೆ ಹುಡುಗರಿಗೆ ರೊಟ್ಟಿ ಪಲ್ಯ ಒಯ್ಯಿ. ಇವ ನಾಷ್ಟಾನ ಮಾಡಿದ್ದೆ ಮತ್ತು ಪಾಪ ಬ್ಯಾಡ್ವಾ ನಿಮಗೂ ಅಷ್ಟೇ ಮಾಡ್ಕೊಂಡಿರ್ತೀರಿ. ಬ್ಯಾಡ ತಗೋ, ನಾನು ತಿಂದೆ. ನೀವು ಹುಡುಗರಿಗೆ ಏನಾರ ಮಾಡ್ಕೊಡ್ತೀನಿ ತಗೋ, ಸಾಲಾಗಿದ್ದ ಬರೋ ಮುಂದವ್ರು. ನೀನು ಒಯ್ಯ ಪಲ್ಯ ರೊಟ್ಟಿ ಬಾ ಮಾಡಿ ತೊಗೊಂಡು ಹೋಗು, ಹುಡುಗರು ತಿಂತಾವು. ಮತ್ತು ರಾತ್ರಿ ನಾವು ಅಡುಗೆ ಮತ್ತು ಮಾಡ್ತೀವಿ ತಗೋ. ತೊಗೊಂಡು ಹೋಗಿ. ಮುಂಜಾನೆ ಇದು ಹೊಲದಾಗ ಬರೋ ಮುಂದೆ ಪುಂಡಿ ಪಲ್ಯ ಅದು ಭಾಳ ಹರ್ಕೊಂಬಂದಿದ್ರ ನಿನ್ನೆ, ಅದಕ್ಕೆ ಮುಂಜಾನೆ ಬಡ ಪುಂಡಿ ಪಲ್ಯ ರೊಟ್ಟಿ ಮಾಡಿಬಿಟ್ಟಿವಿ ನೋಡು. ರೊಟ್ಟಿಗೆ ಹಿತಾ ಬಿಡಕಂಬ್ಲಕ್ಕ. ರೊಟ್ಟಿ ಮುಂಜಾನೆ ಹೊತ್ಲೆ ಬ್ಯಾಸ್ಗಿ ದಿನಕ್ಕೆ ಅಂಕರ ಏನು ಗೋಧಿ ಕೂಳ್ಬಿಡವ, ಜೋಳದ ರೊಟ್ಟಿ, ಜೋಳದ ನುಚ್ಚು ಇಂಥದ್ದು ಬೇಯಿಸಿ ಮನುಷ್ಯಾಗ ಆರಾಮ ಹೊಟ್ಟಿಗೆ. ಅವನಯ್ಯವ ಈಗ ಉಪ್ಪಿಟ್ಟು ಬ್ಯಾಸ್ಗಿ ದಿನಕ್ಕೆ ತಿಂದ್ವಿ ಅಂದ್ರೆ ನೀರು ದಗ ಹಂಗೆ ಕುಡಿದ ಹಂಗೆ ಅನಿಸ್ತತಿ. ಬಾಯಾರಕ್ಕೆ ಅನಿಸ್ತತಿ. ರೊಟ್ಟಿ ತಿಂದ್ರೆ ಮನುಷ್ಯನ ಜನ್ಮ ಆರಾಮ ಇರ್ತದೆ ಬಿಡವ ಬ್ಯಾಸ್ಗಿ ದಿನಕ್ಕೆ. ಸಿಗವರೆ ಅಚ್ಕಡೆ ಮನೆಗೆ ಹೋಗ್ಯಾರ ನೋಡು, ಅಡ್ಡಾಡ್ಕೊಂತ ಹೋಗ್ಬರ್ತೇನೆ ಅಂತೇಳಿ ನಾಷ್ಟ ಅದು ಮಾಡಿದ್ರೆ ಜಾಕ ಅದು ಮಾಡಿ ಹೋದ್ರೆ. ಮತ್ತು ಮನ್ಯಾಗ ಕುಂತ್ ಬ್ಯಾಸ್ರ ಕತೆ ಪಾಪ ಅವ್ರಿಗೂ ಬೈತಾರ. ನೀ ಏನು ಕೆಲಸ, ನೀವು ಏನಿಬ್ರು ಕೆಲಸ ಹಚ್ಚೋದಿಲ್ಲ, ನೀಲಾತು ನೀನಾತು ಮನ್ಯಾಗ ಕುಂತ ಕಾಲಿಗೆ ಬ್ಯಾಸ್ರ ಆಕತ್ ನೋಡು ನನಗೆ ಅಂತಂದ್ರೆ, ಅದಕ್ಕೆ ಆಚೆ ಕಡೆ ಮನೆ ತನಕ ಹೋಗ್ಬರ್ರಿ ನೀವು ಅಂತೀವಿ. ಹೋಗ್ಯಾರ ನೋಡು. ಸಂಜಿಕ ಬರ್ತಾರನ ಕಮ್ಲಕ್ಕಿನ್ನ? ಇವತ್ತಿ ಬರ್ತಾರ ಸಂಜಿಕ. ಈಗ ಬಿಸಿಲಿಗೆ ಬರೋದಿಲ್ಲ ಅವ್ರು. ಅಲ್ಲಿದ್ದ ಮನೆ ದೂರ ಆಕತ್ತಲ್ಲ ಬರಾಕ. ಈಗ ಯಾರು ಇರೋದಿಲ್ಲ, ಹೊಲಕ್ಕೆ ಹೋಗಿರ್ತಾರ ಹುಡುಗರು, ಸಾಲಿಗೆ ಹೋಗಿರ್ತಾವೆ. ಯಾರು ಗಾಡಿ ಮೇಲೆ ಇಳ್ಸಾಕೆ ಯಾರು ಇರಂಗಿಲ್ಲಲ್ಲ. ಸಂಜೆ ಮುಂದೆ 4 ಸುಮಾರು 70 ಚಾ ಅದು ಕುಡಿದು ಯಾರು ಹೊಲದಾಗಿಂದ ಬಂದ್ರಂದ್ರೆ ಬಿಟ್ಟು ಹೋಗಾರಿತ. ಬಂದು ಇವ ಪುಣ್ಯ ಬರ್ಲಿವ ಇವ ನೀಲ ಕಮ್ಲಕ್ಕ ಇಬ್ಬರಿಗೂ ಹೊಟ್ಟು ತುಂಬ ಊಟ ಆತವ. ಇವ ಏನು ಈ ಮನೆಗೆ ಹೋಗಿ ಕರೆಗೂ ನೀನು ಹೇಳ್ದಂಗೆ ನಾವು ಊಟನ ಮಾಡ್ತಿದ್ದಿಲ್ಲ. ಈಗ ಏನು ನಿನ್ನ ಮಾಡಿದ್ರೆ ಒಂದು ರೊಟ್ಟಿ ಕೊಡ್ತೇವೆ, ಅದಕ್ಕೇನತ್ತು? ನಿನ್ನ ಮಾಡಿದ್ರೆ ಹಂಚಿ ತಿಂದ್ರೆ ಏನಾಯ್ತು? ಅಲ್ಲಿ ನಾವು ಯಾರಿಗಾರ ಕೊಡ್ತೇವೆ ಪಾಪ. ಮುಂಜಾನೆ ನಾಷ್ಟ ಇಲ್ಲ ಅಂದೆ ಅದಕ್ಕೆ ಕರೆದ ನೀವು ನಾನು. ಹೌದಿಲ್ಲ? ಅದಕ್ಕೆ ಯಾಕಿದ್ರೆ ಮಾಡಕ್ಕೆ ಹೋಗಿ ನೋಡಿಲ್ಲ. ಹೊಟ್ಟೆ ತುಂಬ ಊಟ ಅದು ಮಾಡಿ ಕೆಲಸ ಅದು ಮಾಡು. ಹಂಗೆ ಹೊಟ್ಟೆ ಕಟ್ಟಿ ಕೆಲಸ ಅದು ಮಾಡಕ್ಕೆ ಹೋಗ್ಬೇಡ. ಯಾಕಂದ್ರೆ ಮನುಷ್ಯ
ತ್ರಾಸಾಕತ್ತದ ಕೂಳ್ ಕಟ್ಟಿ ನಿಪ್ಪಸ್ ಆತಂದ್ರೆ ಮನುಷ್ಯಾಗ ರಕ್ತ ಕಡಿಮೆ ಆತ್ರ ಭಾಳ ತ್ರಾಸದ. ಚಂದಾಗಿ ಊಟ ಮಾಡಿ ಹೊಡ್ತಾ ಊಟ ಮಾಡಿ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಹ್ಞೂ ನಾ ಕಮಲಕ್ಕ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಆಗೋದು ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ. ನಮ್ಮ ಕತೆಗಳು ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಹೈಪ್ ಅಂತಂದು ಒಂದು ಆಪ್ಷನ್ ಬಂದಿತ್ತು, ಅಲ್ಲಿ ನೀವು ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.